ನಮಸ್ತೆ. 10ನೇ ತಾರೀಕು ಜನವರಿ ತಿಂಗಳು 2024. ಈ ದಿನದ ವಿಶೇಷಗಳನ್ನ ನೋಡೋಣ. ಬುಧವಾರ ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ. ಸಾಮಾನ್ಯವಾಗಿ ಕರಗುವ ಚಂದ್ರನಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ಲ. ಆದರೂ ಹುಣ್ಣಿಮೆ ಕಳೆದು 5 ದಿನಗಳ ಒಳಗಡೆ ಒಳ್ಳೆಯ ನಕ್ಷತ್ರ, ಒಳ್ಳೆಯ ಯೋಗಗಳಿದ್ರೆ ಮಾಡಬಹುದು. ಇವತ್ತು ಹೆಂಗಿದೆ ಅಂತಂದರೆ ಚತುರ್ದಶಿ, ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಬರುವಂಥ ದಿನವೇ ಚತುರ್ದಶಿ. ಮುಂದೆ ಬರುವುದು ಪ್ರಥಮ. ಚತುರ್ದಶಿ ಮತ್ತು ಪ್ರಥಮೆಯಲ್ಲಿ ಯಾವ ಶುಭ ಕಾರ್ಯವೂ ಇಲ್ಲ. ಸೇಮ್ ಟೈಮಲ್ಲಿ ಹುಣ್ಣಿಮೆ ಹಿಂದೆ ಚತುರ್ದಶಿ ಬಂದರೆ ಮದುವೆಯನ್ನು ಬಿಟ್ಟು ಮಿಕ್ಕ ಕಾರ್ಯಗಳನ್ನು ಮಾಡಬಹುದು ಅಂತ ಇದು ಋಷಿಗಳು ಬರೆದಿಟ್ಟಿರುವಂಥದ್ದು. ಇವತ್ತು ಚತುರ್ದಶಿ ಇದೆ, ರಾತ್ರಿ 8-11ವರೆಗೂ. ಇವತ್ತಿನ ನಕ್ಷತ್ರ ಮೂಲ ನಕ್ಷತ್ರ ಸಂಜೆ 7 ಗಂಟೆ 39 ನಿಮಿಷ 51 ಸೆಕೆಂಡ್ವರೆಗೂ. ಇವತ್ತಿನ ದಿನ ಹೇಗಿದೆ ಅಂತಂದರೆ ಮರಣ ಮತ್ತು ಶುಭ ಅಂದರೆ 50-50. ಇವತ್ತಿನ ದಿನ ಪ್ರಕಾರ ಮರಣವೂ ಶುಭವೂ ಕೂಡಿ ಬಂದಿರುವ ದಿನ. ಅಶುಭವಾಗಿರೋದರಿಂದ ಯಾವ ಕಾರ್ಯಗಳು, ಮುಹೂರ್ತ ಕಾರ್ಯಗಳು ಇಲ್ಲ ಅಂತ. ಆ ನಂತರ ಬರುವ ಪೂರ್ವಾಷಾಢ ನಕ್ಷತ್ರ ಸಂಜೆ 7 ಗಂಟೆ 40 ನಿಮಿಷದ ಮೇಲೆ. ಆ ನಕ್ಷತ್ರ ಅಮೃತ ಮತ್ತು ಸಂಪತ್ತನ್ನು ಕೊಡುತ್ತದೆ. ಹಂಗಾಗಿ ನೈಟ್ ಮೇಲೆ ಚೆನ್ನಾಗಿರುತ್ತದೆ. ಆದರೂ ಇವತ್ತು ರಾತ್ರಿ 8-11ನ ಮೇಲೆ ಅಮಾವಾಸ್ಯೆ ಬರುತ್ತದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಅಮಾವಾಸ್ಯೆಯಲ್ಲಿ ಖಂಡಿತವಾಗಿ ಶುಭ ಕಾರ್ಯಗಳು ಯಾವುದೂ ಮಾಡೋದಿಲ್ಲ. ಹಂಗಾಗಿ 3 ದಿನಗಳು ಅಂದರೆ ಇವತ್ತರಿಂದ ಇವತ್ತು, ನಾಳೆ, ನಾಡಿದ್ದು ಪ್ರಥಮ ಇರುತ್ತದೆ. ಆದ್ದರಿಂದಾಗಿ ಮುಹೂರ್ತ ಕಾರ್ಯಗಳಿಲ್ಲ. ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ. 6:45ರಿಂದ 8:30ವರೆಗೂ ಮೂಲ ನಕ್ಷತ್ರ 2ನೇ ಪಾದ. 8:30ರಿಂದ ಮಧ್ಯಾಹ್ನ 2 ಗಂಟೆ 6 ನಿಮಿಷದವರೆಗೂ ಮೂಲ ನಕ್ಷತ್ರ 3ನೇ ಪಾದ. ಮಧ್ಯಾಹ್ನ 2 ಗಂಟೆ 6 ನಿಮಿಷದಿಂದ ಸಂಜೆ 7:40ವರೆಗೂ ಮೂಲ ನಕ್ಷತ್ರ 4ನೇ ಪಾದ. ಸಂಜೆ 7:40ರಿಂದ ರಾತ್ರಿ 1:12ವರೆಗೂ ಪೂರ್ವಾಷಾಢ ನಕ್ಷತ್ರ 1ನೇ ಪಾದ. ರಾತ್ರಿ 1:12 ಮೇಲೆ ಬೆಳಿಗ್ಗೆ 6:47ವರೆಗೂ ಪೂರ್ವಾಷಾಢ ನಕ್ಷತ್ರ 2ನೇ ಪಾದ ಬರುತ್ತದೆ. ಆಮೇಲೆ ಪೂರ್ವಾಷಾಢ ನಕ್ಷತ್ರನೇ ಅಂದರೆ ನಾಳೆಯವರೆಗೂ ಇರುತ್ತದೆ ಅಂತ. ನಾಳೆ ಅಂತಂದರೆ 11ನೇ ತಾರೀಕು ಗುರುವಾರ. ಗುರುವಾರ ದಿನ ಅಮಾವಾಸ್ಯೆ ಸಂಜೆ 5 ಗಂಟೆ 27 ನಿಮಿಷದವರೆಗೆ ಇರುತ್ತದೆ. ಆದ್ದರಿಂದಾಗಿ ಗುರುವಾರ ದಿನವು ಅಂದರೆ ನಾಳೆಯೂ ಕೂಡ ಶುಭವಲ್ಲ. ನಕ್ಷತ್ರ ಬೇಕು ಅಂದರೆ ಪರವಾಗಿಲ್ಲ, ಆದರೆ ಅಮಾವಾಸ್ಯೆ ಇರೋದರಿಂದ ಯಾವ ಮುಹೂರ್ತ ಕಾರ್ಯಗಳು ಇಲ್ಲ ಅಂತ ತಿಳ್ಕೊಳ್ಳಿ. ಇವತ್ತಿನ ವಿಶೇಷಕ್ಕೆ ಬರೋಣ. 100% ಒಳ್ಳೆಯದು, 100% ಕೆಟ್ಟೋದು ಅನ್ನುವ ಆ ಸಮಯಕ್ಕೆ 100% ಕೆಟ್ಟೋದು ಅಂತ ಇರುವ ಸಮಯಗಳಲ್ಲಿ ಯಾವತ್ತೇ ಆದರೂ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಬಾರದು. ಆದರೆ 100% ಒಳ್ಳೆಯದು ಅಂತ ಇರುವ ಸಮಯದಲ್ಲಿ ಸ್ಟಾರ್ಟ್ ಮಾಡ್ಬೋದು. ಆದರೆ ನಾವು ಪ್ರಾರಂಭ ಮಾಡುವ ದಿನ ಶುಭ ದಿನವಾಗಿ ಇರಲೇಬೇಕು. ಇವತ್ತು ಇಲ್ಲ, ಹಂಗಾಗಿ ನಾಳೆನೂ ಇಲ್ಲ. ಈ ರೀತಿಯಾಗಿ ಇವತ್ತಿನ ದಿನದಲ್ಲಿ ಎಮರ್ಜೆನ್ಸಿಗೆ ಮಾತ್ರನೇ ಶುಭ ಸಮಯಗಳು ಅಂತ ಕೊಡ್ತೀವಿ. ಅಂದರೆ ರೆಗ್ಯುಲರ್ ಆಗಿ ಮಾಡಿ ಅಂತಲ್ಲ. ಎಮರ್ಜೆನ್ಸಿ ಆಸ್ಪತ್ರೆ ವಿಷಯಗಳು, ಎಲ್ಲೋ ಎಮರ್ಜೆನ್ಸಿಗೆ ಓಡೋಗಬೇಕು ಅಂಥದಕ್ಕೆ ಮಾತ್ರ ಈ ಸಮಯ. 6:45ರಿಂದ 8:08, 9:38ರಿಂದ 10:41, ಮಧ್ಯಾಹ್ನ 1:55ರಿಂದ ಸಂಜೆ 4:11, ಸಂಜೆ 7:42ರಿಂದ 5:08 ಇದು ಶುಭ ಸಮಯ. 100% ದೋಷ ಬರುವ ಸಮಯಗಳು ಅಂತಂದರೆ 8:10ರಿಂದ 9:36 ಯಮಕಂಡ ಕಾಲ, 10:43ರಿಂದ 12:22 ಮೃತ್ಯು, 12 ಗಂಟೆ 4 ನಿಮಿಷದಿಂದ ಅದರಲ್ಲೇ 12:50ವರೆಗೂ ದುರ್ಮುಹೂರ್ತ. ಹಂಗಾಗಿ ಇದರಲ್ಲಿ 12 ಗಂಟೆ 4 ನಿಮಿಷದಿಂದ 12:22 ಅಧಿಕವಾದ ದೋಷ ಕೊಡುವ ಸಮಯ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಅದರ ಜೊತೆಯಲ್ಲೇ ರಾಹು ಕಾಲವು ಕೂಡುತ್ತದೆ. ಅಂದರೆ 12:22ರಿಂದ 1:53. ಇದನ್ನು ಸರಿಯಾಗಿ ಗಮನಿಸಿ. 12:22ವರೆಗೂ ಮೃತ್ಯು ಇದೆ. ಅದರ ಜೊತೆಯಲ್ಲೇ ದುರ್ಮುಹೂರ್ತ ಸೇರುತ್ತದೆ, ರಾಹು ಕಾಲವು ಸೇರುತ್ತದೆ. ಇದು ತುಂಬ ಅಪಾಯಕಾರಿ. ಸಂಜೆ 4:13ರಿಂದ 6 ಗಂಟೆ 24 ನಿಮಿಷ PM ವರೆಗೂ ಮೃತ್ಯು. ಅದೇ ಥರ ಸಂಜೆ 6:10ರಿಂದ 7:40ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ.
ಬೆಳಗಿನ ಜಾವ 5:10ರಿಂದ 6:45ವರೆಗೂ ವಿಷಕಾಲ. ಹಂಗಾಗಿ ಬ್ರಹ್ಮ ಮುಹೂರ್ತವು ಶುಭಕರವಾಗಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕು. ಸಾಮಾನ್ಯವಾಗಿ ಈ ದಿನದಲ್ಲೇ ಅವಾಯ್ಡ್ ಮಾಡೋದು ಉತ್ತಮ. ಇದರಲ್ಲಿ ಇವತ್ತು ತಾರಾಬಲ ಸ್ವಲ್ಪ ನೋಡ್ಕೊಳ್ಳೋಣ. ಎಮರ್ಜೆನ್ಸಿಗೆ ಮಾಡೋರಿಗೆ ಇರೋದು ಪರವಾಗಿಲ್ಲ, ನಮಗೆ ಹಂಗೇಂತಂದರೆ ಮಾತ್ರನೇ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಉದಾಹರಣೆ, ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಸುಮಾರು ಸಂಜೆ 7:39ವರೆಗೂ ಇವತ್ತಿನ ಸಮಯ ಜನ್ಮತಾರೆ, ಕಾರ್ಯಗಳಲ್ಲಿ ಅಡೆತಡೆ ಉಂಟು. ಭರಣಿ ನಕ್ಷತ್ರದವರಿಗೆ ಇವತ್ತು ಸಂಜೆಯವರೆಗೂ ಪರಮ ಮಿತ್ರತಾರೆ, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಪರವಾಗಿಲ್ಲ, ಒಂದು 40% ಪರವಾಗಿಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ ಮಿತ್ರಧಾರೆ ಇದೆ, ಅದರಿಂದ ಇದು ಸ್ವಲ್ಪ ಪರವಾಗಿಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಮಿತ್ರಧಾರೆ, ರೋಗ ವೃದ್ಧಿ, ಆರೋಗ್ಯದಲ್ಲಿ ಎಚ್ಚರ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಟೆನ್ಷನ್, ರೋಗ ವೃದ್ಧಿ ಉಂಟು, ಆದ್ದರಿಂದ ಎಚ್ಚರ ಸರಿಯಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಅನುಕೂಲ, ರೋಗ ವೃದ್ಧಿ ಎಲ್ಲ ಇದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಅನುಕೂಲ, ಸುಖ ಅಭಿವೃದ್ಧಿ ಇದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಇವತ್ತು ಶುಭವಾಗಿಲ್ಲ, ಎಚ್ಚರ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಕ್ಷೇಮವು, ಆರೋಗ್ಯವು ಸಂಜೆಯವರೆಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮ, ಶತ್ರುನಾಶ, ಶುಭಕರವಾಗಿದೆ. ಶುಭಕರವಾಗಿದೆ ಅಂತಂದರೆ ಎಲ್ಲ ಮುಹೂರ್ತಗಳು ಮಾಡಿ ಅಂತ ಅರ್ಥವಲ್ಲ. ಎಮರ್ಜೆನ್ಸಿ ಆಸ್ಪತ್ರೆಗೆ ಮನೆಯಲ್ಲಿ ಖುಷಿಯಾಗಿರೋದಕ್ಕೆ ಇವತ್ತು ಒಳ್ಳೆಯ ದಿನ ಅಷ್ಟೇ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ವಿಪತ್ತು ಉಂಟು, ಶತ್ರುನಾಶವೂ ಇದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಸಂಪತ್ತು, ಶತ್ರುನಾಶ, ಹಂಗಾಗಿ ಶುಭವಾಗಿದೆ. ಮಕ ನಕ್ಷತ್ರ ಸಿಂಹರಾಶಿ ಜನ್ಮತಾರೆ, ಕಾರ್ಯ ವಿಘ್ನ, ಹಂಗಾಗಿ ಶುಭವಾಗಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರಧಾರೆ, ಆದ್ದರಿಂದ ಮಿತ್ರರಿಂದ ಪರರಿಂದ ಸಹಾಯ ಪಡ್ಕೋಬೋದು. ಉತ್ತರ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆಯು ಕಾರ್ಯ ವಿಘ್ನವೂ ಉಂಟು. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆಯು ರೋಗ ಭಯ ಉಂಟು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಟೆನ್ಷನ್, ರೋಗ ಭಯವೆಲ್ಲ ಇದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಅನುಕೂಲ, ರೋಗ ಭಯವೆಲ್ಲ ಉಂಟು. ಚಿತ್ತಾ ನಕ್ಷತ್ರ ತುಲಾರಾಶಿ ಅನುಕೂಲ, ದ್ರವ್ಯ ಲಾಭಗಳಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಪ್ರತ್ಯೇಕ್ತಾರೆ, ದ್ರವ್ಯ ಲಾಭಗಳಿದೆ, ಆದರೂ ಶುಭ ದಿನವಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ ಕ್ಷೇಮ, ದ್ರವ್ಯ ಲಾಭ ಇರೋದರಲ್ಲಿ ಪರವಾಗಿಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮವಿದೆ, ಆದರೆ ಧನಹಾನಿ ಇದೆ. ಹಣಕಾಸಿನ ವ್ಯವಹಾರನ ಮಾಡಕ್ಕೆ ಹೋಗಬೇಡಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ವಿಪತ್ತು, ಧನಹಾನಿ ಇದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ. ಇರೋದನ್ನು ಭದ್ರವಾಗಿಟ್ಕೊಳ್ಳಿ. ಮೂಲ ನಕ್ಷತ್ರ ಧನುಸು ರಾಶಿ ಜನ್ಮತಾರೆ, ಆದ್ದರಿಂದ ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಇಡಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಪರಮ ಮಿತ್ರಧಾರೆ ಇದೆ, ಶರೀರ ಸುಖವಿದೆ, ಇರೋದರಲ್ಲಿ ಸ್ವಲ್ಪ ಪರವಾಗಿಲ್ಲ ಈ ದಿನ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ ಮಿತ್ರಧಾರೆ, ಶರೀರ ಸುಖವೆಲ್ಲ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ, ಸ್ವಲ್ಪ ವ್ಯಯಗಳು ಜಾಸ್ತಿ ಆಗುತ್ತೆ, ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಖರ್ಚಿನ. ಶ್ರವಣ ನಕ್ಷತ್ರ ಮಕರ ರಾಶಿ ಟೆನ್ಷನ್, ಧನವ್ಯಯ, ಶುಭವಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಅನುಕೂಲವಿದೆ, ವ್ಯಯವೂ ಇದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ ಪ್ರತ್ಯೇಕ್ತಾರೆ, ಇಷ್ಟಾರ್ಥ ಸಿದ್ಧಿ ಎರಡೂ ಉಂಟು. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಕ್ಷೇಮ, ಇಷ್ಟಾರ್ಥ ಸಿದ್ಧಿ ಇವೆಲ್ಲ ಉಂಟು, ಆದ್ದರಿಂದ ಶುಭಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ವಿಪತ್ತಿದೆ, ಗಾಡಿಗಳಲ್ಲಿ ಎಚ್ಚರ. ರೇವತಿ ನಕ್ಷತ್ರ ಮೀನರಾಶಿ ಶುಭವಾಗಿದೆ, ಆದರೆ ಜನರಲ್ ಆಗಿ ದಿನ ಕೆಟ್ಟೋದಾಗಿದೆ, ಶುಭ ದಿನವಲ್ಲ. ನಿಮಗೂ ಪರವಾಗಿಲ್ಲ ಅಂತಂದರೆ ಮನೆಯಲ್ಲಿ ಖುಷಿಯಾಗಿರಿ, ಮಕ್ಕಳ ಹತ್ರ ಚೆನ್ನಾಗಿರಿ. ಇದೆಲ್ಲ ಮಾಡಿಕೊಳ್ಳುವಂಥದ್ದು, ಅಂದರೆ ನೀವು ಆಚರಿಸುವಂಥದ್ದೇ. ಮುಂದಿನ ಸಂಖ್ಯೆಯಲ್ಲಿ ನೋಡೋಣ. ಅಮಾವಾಸ್ಯೆ